ಸಾಮಾನ್ಯವಾಗಿ ತೋಟಗಳಲ್ಲಿ ಈ ಸೀಮೆ ಗೊಬ್ಬರ ಹಾಕೋದು ಜಾಸ್ತಿ, 10-26 ಸುಫಲ ಅಂಥವೆಲ್ಲ ಹಾಕ್ತಾ ಇರ್ತೀರ. ಇದು ಸಾವಯವ ಗೊಬ್ಬರಕ್ಕಿಂತ ಇದು ಕೆಮಿಕಲ್ ಫರ್ಟಿಲೈಸರ್ ಆಗಿರುತ್ತೆ. ಈ ಕೆಮಿಕಲ್ ಫರ್ಟಿಲೈಸರು ಡೈರೆಕ್ಟಾಗಿ ಗಿಡಗಳಿಗೆ ಹೋಗುತ್ತೆ, ಹಾಗಾಗಿ ಬೇಗ ರಿಸಲ್ಟ್ನ ಕೊಡ್ತಾ ಇರುತ್ತೆ. ಅದೇ ರೀತಿ ನೀವು ಬೇರೆ ಥರದ ಆರ್ಗ್ಯಾನಿಕ್ ಮ್ಯಾನೂರ್ ಸಿಗುತ್ತೆ ನೋಡಿ, ಇದೊಂದು ಆರ್ಗ್ಯಾನಿಕ್ ಮ್ಯಾನೂರ್. ಈ ಥರ ಒಂದು ಆರ್ಗ್ಯಾನಿಕ್ ಮ್ಯಾನೂರ್ಗಳನ್ನ ನೀವು ಗಿಡಕ್ಕೆ ಹಾಕೋದ್ರಿಂದ ಇದೇನಾಗುತ್ತೆ, ಸ್ವಲ್ಪ ನಿಧಾನ ಕೆಲಸ ಮಾಡುತ್ತೆ. ಅಂದರೆ ಭೂಮಿಯಲ್ಲಿರೋ ಕಾರ್ಬನ್ ಮತ್ತು ನೈಟ್ರೋಜನ್ ರೇಷಿಯೋನ ಅದು ಫಿಕ್ಸ್ ಮಾಡುತ್ತೆ. ಇದರಿಂದ ಗಿಡಗಳು ಕೂಡ ಚೆನ್ನಾಗಿ ಬರುತ್ತೆ, ಜೊತೆಗೆ ನಿಮಗೆ ಫಸಲು, ಭೂಮಿ ಫಲವತ್ತತೆ ಎಲ್ಲ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಸಾವಯವ ಗೊಬ್ಬರ, ಈ ಥರ ಆರ್ಗ್ಯಾನಿಕ್ ಮ್ಯಾನ್ಯೂರು ಮತ್ತು ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಬಳಸೋದ್ರಿಂದ ಗಿಡನೂ ಚೆನ್ನಾಗಿ ಬರುತ್ತೆ, ಭೂಮಿನೂ ಚೆನ್ನಾಗಿರುತ್ತೆ, ಜೊತೆಗೆ ನಿಮಗೆ ಯಾವ ರೀತಿಯಾದ ಫಸಲು ಕೂಡ ಉತ್ತಮವಾಗಿ ಕಟ್ಟುತ್ತೆ. ಸೊ ಇದರಿಂದ ಬೆನಿಫಿಟ್ಟಿಂದ ಬೇರೆ ಬೇರೆ ಥರದ ಆರ್ಗ್ಯಾನಿಕ್ ಮ್ಯಾನ್ಯೂರ್ಗಳನ್ನ ನೀವು ಬಳಸಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಹುಡಿ ಗೊಬ್ಬರಗಳನ್ನ ಬಳಸಿ ಫರ್ಟಿಲೈಸರ್ ತುಂಬ ಆಗೋದ್ರಿಂದ ನಿಮಗೆ ಈಸಿಯಾಗಿ ಬೇಗ ಭೂಮಿಯಲ್ಲಿ